ಖಾಸಗಿ ದರ್ಬಾರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೈಸೂರಿನ ಅರಮನೆಯಿಂದ ನಮ್ಮ ಪ್ರತಿನಿಧಿ ಮೋಹನ್ ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಮೋಹನ್, ಕ್ಷಣಗಣನೆ ಈಗ ಖಾಸಗಿ ದರ್ಬಾರ್ಗೆ ಯಾವ ರೀತಿ ಇದೆ ಅಲ್ಲಿ ಪ್ರಿಪರೇಷನ್ ವಿವರಣೆ ನೀಡೋದಾದ್ರೆ ಮೋಹನ್. ಖಂಡಿತ ಮಧುಸೂದನ್, ಏನು ವಿಶ್ವವಿಖ್ಯಾತ ಮೈಸೂರು ದಸರಾಕ್ಕೆ ಇಂದಿನಿಂದ ಕ್ಷಣಗಣನೆ ಆರಂಭ ಆಗಿರ್ತಕ್ಕಂಥದ್ದು. ಈಗಾಗಲೇ ಅಂಬಾವಿಲಾಸ ಅರಮನೆಯಲ್ಲಿ ಕೂಡ ಈಗಾಗಲೇ ಖಾಸಗಿ ದರ್ಬಾರ್ನ ಎಲ್ಲ ಸಿದ್ಧತೆಗಳು ಕೂಡ ಆಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಇಂದು ನಡೆಯುವಂತಹ ಖಾಸಗಿ ದರ್ಬಾರ್ ಏನಿದೆ ಇದು ವಿಶೇಷ ಅಂತಾನೆ ಹೇಳ್ಬೋದು. ಯಾಕೆಂತಂದ್ರೆ ಈವರೆಗೂ ಕೂಡ ಖಾಸಗಿ ದರ್ಬಾರ್ ನಡೆಯುತ್ತೆ ಅಂತಂದ್ರೆ ಅದು ಕೂಡ ಒಂದು ರೋಮಾಂಚನಕಾರಿ ಅಂತ ಹೇಳ್ಬೋದು. ಈಗ ನಾನು ಸದ್ಯ ಅರಮನೆಯ ಮುಂಭಾಗದಲ್ಲಿದ್ದೀನಿ. ನಿಮಗೆ ಅರಮನೆಯ ವಿಜುವಲ್ ನಾನು ಕೂಡ ತೋರಿಸ್ತಾ ಹೋಗ್ತೀನಿ. ಅದ್ರ ಜೊತೆಗೆ ಏನು ಖಾಸಗಿ ದರ್ಬಾರ್ ಏನಿದೆ ಈ ಒಂದು ಖಾಸಗಿ ದರ್ಬಾರನ್ನ ನಡೆಸ್ಕೊಡ್ಲಿಕ್ಕೆ ಈಗಾಗಲೇ ಯದುವೀರ್ ಕೃಷ್ಣದತ್ತ ಒಡೆಯರ್ ಅವರು ಕೂಡ ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಗಳಾಗಿದೆ. ಇದು 11ನೇ ಬಾರಿಯ ರತ್ನ ಖಚಿತ ಸಿಂಹಾರೋಹಣ ಮಾಡಲಿರ್ತಕ್ಕಂಥ ಯದುವೀರ್ ಅವರು ಸಂಸದರಾದ ಬಳಿಕ ಇದು 2ನೇ ಬಾರಿಗೆ ದರ್ಬಾರನ್ನು ನಡೆಸ್ತಾ ಇರ್ತಕ್ಕಂಥದ್ದು. ಪ್ರಮುಖವಾಗಿ ರಾಜವಂಶಸ್ಥರ ಸಂಪ್ರದಾಯದಂತೆ ಖಾಸಗಿ ದರ್ಬಾರ್ ನಡೆಯುತ್ತೆ. ಚಾಮುಂಡಿ ತೊಟ್ಟಿಯಲ್ಲಿ ರಾಜವಂಶಸ್ಥ ಯದುವೀರ್ಗೆ ಕಂಕಣ ಧಾರಣೆ ಆದರೆ ವಾಣಿವಿಲಾಸ ಅರಮನೆಯಲ್ಲಿ ಪತ್ನಿ ತ್ರಿಷಿಕಾ ಕುಮಾರಿಯವರಿಗೆ ಕಂಕಣ ಧಾರಣೆಯನ್ನ ಮಾಡಲಾಗುತ್ತೆ. ಅದಾದ ಬಳಿಕ ಸವಾರಿ ತೊಟ್ಟಿಯಲ್ಲಿ ಪಟ್ಟದ ಆನೆ, ಪಟ್ಟದ ಕುದುರೆ ಹಾಗೂ ಪಟ್ಟದ ಹಸುಗಳಿಗೆ ವಿಶೇಷ ಪೂಜೆಯನ್ನ ನೆರವೇರಿಸಲಾಗುತ್ತೆ. ಇದಾದ ಬಳಿಕ ದರ್ಬಾರ್ ಹಾಲ್ನಲ್ಲಿ ನವಗ್ರಹ ಕಳಸ ಪೂಜೆ ಮತ್ತು ಸಿಂಹಾರೋಹಣವನ್ನ ಮಾಡಲಾಗುತ್ತೆ. ಇದಾದ ಬಳಿಕ ಯದುವೀರ್ ಅವರು ತ್ರಿಷಿಕಾ ಕುಮಾರಸ್ವಾಮಿ ಅವರಿಗೆ ಯದುವೀರ್ಗೆ ಪತ್ನಿ ತ್ರಿಷಿಕಾ ಕುಮಾರಿ ಅವರು ಪಾದ ಪೂಜೆಯನ್ನ ಮಾಡ್ತಾರೆ. ಇದಾದ ಬಳಿಕ ದರ್ಬಾರ್ ಹಾಲ್ನಲ್ಲಿ ರಾಜವಂಶದ ಸಂಪ್ರದಾಯದಂತೆ ಆಗಮಿಸಿದಂಥ ಯದುವೀರ್ ಅವರು ಸಿಂಹಾರೋಹಣವನ್ನ ಮಾಡ್ತಕ್ಕಂಥದ್ದು. ಪ್ರಮುಖವಾಗಿ ರತ್ನ ಖಚಿತ ಸಿಂಹಾಸನಕ್ಕೆ ಪೂಜೆಯನ್ನ ಸಲ್ಲಿಸಿ ಏನು ಪ್ರಮುಖವಾಗಿ ಇಲ್ಲಿಯ ಸುತ್ತಮುತ್ತ ದೇವಾಲಯಗಳಿಂದ ಬರ್ತಕ್ಕಂಥ ಪ್ರಸಾದವನ್ನು ಸ್ವೀಕರಿಸಿದ ಬಳಿಕ ಆ ಒಂದು ಸಿಂಹಾಸನವನ್ನು ಅಲಂಕರಿಸಲಿದ್ದಾರೆ. ಸಿಂಹಾಸನವನ್ನು ಅಲಂಕರಿಸಿದಂತಹ ಬಳಿಕ ಬಹುಪರ ಕೂಡ ಕೇಳಿ ಬರುವಂತಹದ್ದು ಪ್ರಮುಖವಾಗಿ. ಯಾಕೆ ಅಂದರೆ ಈ ಇತ್ತೀಚಿನ ದಿನಗಳಲ್ಲಿ ಎಲ್ಲೂ ಕೂಡ ಈ ಒಂದು ಬಹುಪರಕನ್ನ ಕೇಳಲಿಕ್ಕೂ ಕೂಡ ಕಂಡು ಬರಲ್ಲ. ಪ್ರಮುಖವಾಗಿ ಈ ಒಂದು ಅರಮನೆಯಲ್ಲಿ ಖಾಸಗಿ ದರ್ಬಾರ್ ನಡೆಯುವಂಥ ಸಂದರ್ಭದಲ್ಲಿ ಬಹುಪರಕನ್ನ ಕೇಳಲಿಕ್ಕೆ ಈಗಲೂ ಕೂಡ ಮೈ ರೋಮಾಂಚನವಾಗುತ್ತದೆ. ಹೀಗಾಗಿ ಪ್ರತಿದಿನ ಸಂಜೆ ಕೂಡ ಈ ರಾಜಪೋಷಿಕೆಯಲ್ಲಿ ಸಿಂಹಾಸನಾರೂಢರಾಗಿ ಖಾಸಗಿ ದರ್ಬಾರನ್ನು ಯದುವೀರ್ ಅವರು ಕೂಡ ನಡೆಸಿರ್ತಕ್ಕಂಥದ್ದು. ಪ್ರಮುಖವಾಗಿ ಈ ಯದುವೀರ್ ಅವರು ನಡೆಸುವಂಥ ಈ ಖಾಸಗಿ ದರ್ಬಾರ್ಗೆ ಪತ್ನಿ ತ್ರಿಷಿಕಾ ಕುಮಾರಿ ಆಗಿ ಪುತ್ರರಾದಂಥ ಆದ್ಯವೀರ್ ಯೋಗಾಧ್ಯಕ್ಷ ಹಾಗೆ ತಾಯಿ ಪ್ರಮೋದಾದೇವಿ ಅವರು ಸೇರಿದಂತೆ ಕುಟುಂಬದ ಹಾಗೆ ಅಲ್ಲಿಯ ಸಿಬ್ಬಂದಿಗಳು ಕೂಡ ಸಾಥನ್ನು ನೀಡ್ತಕ್ಕಂಥದ್ದು. ಪ್ರಮುಖವಾಗಿ ಏನು ಈ ಒಂದು ಖಾಸಗಿ ದರ್ಬಾರ್ ಏನಿದೆ ಈ ಒಂದು ಖಾಸಗಿ ದರ್ಬಾರ್ ನಡೆಯುವಂಥ ಸಂದರ್ಭದಲ್ಲಿ ಸಾಕಷ್ಟು ರೋಮಾಂಚನಗೊಳ್ಳುತ್ತೆ. ಯಾಕೆಂತಂದರೆ ಇಲ್ಲಿವರೆಗೂ ಹಿಂದೆ ಇದ್ದಂತಹ ರಾಜವಂಶಸ್ಥರಲ್ಲಿ ಮಾತ್ರ ಈ ಒಂದು ಖಾಸಗಿ ದರ್ಬಾರ್ ನಡೆಯುವಂಥದ್ದು. ಮಧುಸೂದನ್, ಧನ್ಯವಾದ ಮೋಹನ್ ನಿಮ್ಮ ಮಾಹಿತಿಗೆ.